ರಾತ್ರಿ ಗಾಳಿ ಜೋರಾಗಿ ಬೀಸುತ್ತಿತ್ತು. ಮಳೆಯ ಶಬ್ದ ಮನೆ ಮೇಲೆ ಬಡಿದು ಭಯಾನಕ ವಾತಾವರಣ ಸೃಷ್ಟಿಸಿತ್ತು. ಈ ಹಳೆಯ ಮನೆಗೆ ನಾನು ಇಷ್ಟು ವರ್ಷಗಳ ನಂತರ ಮತ್ತೆ ಬಂದಿದ್ದೇನೆ. ಆದರೆ ಇಲ್ಲಿನ ಮೌನ ಮತ್ತು ವಾತಾವರಣ ನೋಡಿದಾಗ ಏನೋ ವಿಚಿತ್ರ ಅನುಭವವಾಗುತ್ತಿದೆ ಮತ್ತು ಮನಸ್ಸು ಸ್ವಲ್ಪ ಅಶಾಂತವಾಗಿದೆ. ಅವನು ನಿಧಾನವಾಗಿ ಮನೆಯೊಳಗೆ ನಡೆದು ಗೋಡೆಗಳ ಮೇಲೆ ಹಳೆಯ ಫೋಟೋಗಳನ್ನು ಗಮನಿಸುತ್ತಾನೆ. ಅದು ಒಂದು ಹೆಂಗಸಿನ ನೆರಳಿನಂತೆ ಕಾಣುತ್ತಿದೆ. ಬಿಳಿ ಬಟ್ಟೆ ತೊಟ್ಟಿರುವ ಆ ಆಕಾರ ನಿಧಾನವಾಗಿ ಕಾಡಿನ ಕಡೆ ನಡೆಯುತ್ತಿದೆ. ಇದು ಖಂಡಿತವಾಗಿಯೂ ಆ ಕಥೆಗೆ ಸಂಬಂಧಿಸಿದದ್ದು. ಅವನು ಹೊರಗೆ ಹೋಗಿ ಹಿಂಬಾಲಿಸುತ್ತಾನೆ. ನೀನೋ ಯಾರು ಮತ್ತು ಏಕೆ ಈ ರಾತ್ರಿ ಸಮಯದಲ್ಲಿ ಇಲ್ಲಿ ಕಾಣಿಸ್ತಿದೆಯಾ? ನಾನು ನಿನ್ನನ್ನ ಹಿಂಬಾಲಿಸ್ತಿದ್ದೇನೆ ಏಕೆಂದ್ರೆ ನನಗೆ ನಿಜ ತಿಳಿದುಕೊಳ್ಬೇಕು ಮತ್ತು ಈ ರಹಸ್ಯವನ್ನ ಬಿಚ್ಚಬೇಕು. ನಾನು ಬಹಳ ವರ್ಷಗಳಿಂದ ಈ ಜಾಗದಲ್ಲಿ ಸಿಲ್ಕೊಂಡಿದ್ದೇನೆ ಮತ್ತು ಯಾರೂ ನನ್ನನ್ನು ನೋಡ್ಲಿಲ್ಲ. ನೀನು ನನ್ನನ್ನು ಕೇಳ್ತಿದ್ಯಾ ಅಂದ್ರೆ ದಯವಿಟ್ಟು ನನ್ನನ್ನು ಈ ಬಂಧನದಿಂದ ಮುಕ್ತಗೊಳಿಸು. ನೀನು ಹೇಳುತ್ತಿರುವುದು ಕೇಳಿದಾಗ ನನಗೆ ಭಯವಾಗುತ್ತಿದೆ, ಆದರೆ ನಿನ್ನ ನೋವು ನಿಜವಾಗಿಯೂ ಸ್ಪಷ್ಟವಾಗಿ ಕಾಣ್ತಿದೆ. ದಯವಿಟ್ಟು ಹೇಳು, ನಾನು ಹೇಗೆ ನಿನ್ನನ್ನು ಸಹಾಯ ಮಾಡಬಹುದು? ಕಾಡಿನ ಮಧ್ಯದಲ್ಲಿ ಗಾಳಿ ಜೋರಾಗಿ ಬೀಸುತ್ತಿದೆ. ಮರಗಳ ನೆರಳುಗಳು ವಿಚಿತ್ರವಾಗಿ ಅಲುಗಾಡುತ್ತಿವೆ. ನೀನು ಈಗ ಕೇಳುತ್ತಿರುವ ಪ್ರತಿಯೊಂದು ಶಬ್ದವೂ ಈ ಕಾಡಿನೊಳಗಿನ ಶಾಪದ ಒಂದು ಭಾಗವಾಗಿದೆ. ನಾನಿಲ್ಲಿ ಸಿಲುಕುಕೊಂಡಿರುವುದು ನನ್ನ ತಪ್ಪಿನಿಂದ ಅಲ್ಲ, ಆದ್ರೆ ಯಾರೋ ಮಾಡಿದ ಕ್ರೂರ ಕೃತ್ಯದ ಪರಿಣಾಮವಾಗಿದೆ. ನಿನ್ನ ಮಾತುಗಳನ್ನು ಕೇಳಿದಾಗ ಇದು ಕೇವಲ ಭಯಾನಕ ಘಟನೆಯಲ್ಲ ಅನ್ನಿಸುತ್ತದೆ. ಇದರ ಹಿಂದೆ ದೊಡ್ಡ ರಹಸ್ಯ ಇದೆ ಅನ್ನಿಸುತ್ತದೆ ಮತ್ತು ನಾನದನ್ನು ತಿಳಿಯದೆ ಹಿಂತಿರುಗುವುದಿಲ್ಲ. ಈ ಕಾಡಿನ ಒಳಗೆ ಒಂದು ಹಳೆಯ ದೇವಾಲಯ ಇದೆ. ಅದು ಈಗ ಅವಶೇಷವಾಗಿದ್ದರೂ ಅದರೊಳಗೆ ಇನ್ನೂ ಒಂದು ಕೆಟ್ಟ ಶಕ್ತಿ ಜೀವಂತವಾಗಿದ್ದು ನನ್ನ ಆತ್ಮವನ್ನು ಬಂಧಿಸಿದೆ. ನೀನು ಹೇಳುತ್ತಿರುವುದನ್ನು ಕೇಳಿದಾಗ ನನಗೆ ಭಯವಾಗುತ್ತಿದೆ, ಆದರೆ ನಿನ್ನನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗಲು ನನಗೆ ಮನಸ್ಸಾಗುವುದಿಲ್ಲ. ನಾನು ಆ ದೇವಾಲಯದೊಳಗೆ ಹೋಗಿ ನಿಜವನ್ನು ಎದುರಿಸುತ್ತೇನೆ. ಅವರು ದೇವಾಲಯದ ಕಡೆ ನಡೆಯುತ್ತಾರೆ. ಗಾಳಿ ತೀವ್ರವಾಗುತ್ತದೆ. ಕತ್ತಲೆ ಗಟ್ಟಿಯಾಗುತ್ತದೆ. ನೀನು ಒಳಗೆ ಹೋಗುವ ಮುನ್ನ ಒಂದು ವಿಷಯ ನೆನಪಿಡು. ಆ ಶಕ್ತಿ ನಿನ್ನ ಮನಸ್ಸನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತದೆ ಮತ್ತು ನಿನ್ನ ಭಯವನ್ನು ಬಳಸಿಕೊಂಡು ನಿನ್ನನ್ನು ನಿಲ್ಲಿಸಲು ಪ್ರಯತ್ನಿಸುತ್ತದೆ. ನಾನು ಈಗಾಗಲೇ ನನ್ನೊಳಗಿನ ಭಯವನ್ನು ಎದುರಿಸಲು ನಿರ್ಧರಿಸಿದ್ದೇನೆ. ಏನೇ ಆಗಲಿ ನಾನು ಹಿಂದಕ್ಕೆ ಸರಿಯುವುದಿಲ್ಲ, ಏಕೆಂದರೆ ನಿನ್ನನ್ನು ಮುಕ್ತಗೊಳಿಸುವುದು ಈಗ ನನ್ನ ಹೊಣೆಗಾರಿಕೆಯಾಗಿದೆ. ದೇವಾಲಯದ ಒಳಗೆ ಹಠಾತ್ ಒಂದು ಗಂಭೀರ ಶಬ್ದ ಕೇಳಿಸುತ್ತದೆ. ನಿನ್ನಂತಹ ಮಾನವ ಇಲ್ಲಿ ಬಂದು ನನ್ನ ಶಕ್ತಿಯನ್ನು ಪ್ರಶ್ನಿಸುವ ಧೈರ್ಯ ತೋರಿಸ್ತಿದ್ದೀಯಾ? ನಿನಗೆ ಇಲ್ಲಿ ಏನು ಬೇಕು ಮತ್ತು ಯಾಕೆ ನನ್ನ ಶಾಂತಿಯನ್ನು ಭಂಗಪಡಿಸ್ತಿದ್ದೀಯಾ? ನೀನು ಎಷ್ಟು ಭಯಾನಕವಾಗಿ ಮಾತನಾಡಿದರೂ ನಾನು ಹಿಂದಕ್ಕೆ ಹೋಗುವುದಿಲ್ಲ. ನೀನು ಬಂಧಿಸಿರುವ ಆ ಆತ್ಮವನ್ನು ಬಿಡಿಸು, ಏಕೆಂದರೆ ಅದು ನಿನ್ನ ಸ್ವತ್ತಲ್ಲ ಮತ್ತು ಅದಕ್ಕೆ ಸ್ವಾತಂತ್ರ್ಯ ಬೇಕಾಗಿದೆ. ನೀನು ಮಾನವನು ಆದರೂ ನನ್ನ ವಿರುದ್ಧ ನಿಂತಿದ್ದೀಯಾ ಅಂದ್ರೆ ನಿನಗೆ ನಿನ್ನ ಜೀವದ ಮೇಲೆ ಆಸೆಯಿಲ್ಲ ಅನಿಸುತ್ತದೆ. ಇಲ್ಲಿ ಬಂದವರು ಯಾರೂ ಸುಲಭವಾಗಿ ಹಿಂತಿರುಗಿಲ್ಲ ಅನ್ನೋದನ್ನು ನೀನು ಮರೆತಿದ್ದೀಯಾ? ನಾನು ಇಲ್ಲಿ ನನ್ನ ಪ್ರಾಣ ಉಳಿಸಿಕೊಳ್ಳಲು ಬಂದಿಲ್ಲ, ಆದರೆ ಸತ್ಯವನ್ನು ಹೊರತರುವುದಕ್ಕಾಗಿ ಬಂದಿದ್ದೇನೆ. ನೀನು ಏನೇ ಮಾಡಿದರೂ ನಾನು ನಿಲ್ಲುವುದಿಲ್ಲ ಮತ್ತು ನಿನ್ನ ಶಾಪವನ್ನು ಮುರಿಯುತ್ತೇನೆ. ಗಾಳಿ ಜೋರಾಗಿ ಬೀಸುತ್ತದೆ. ಮೂರ್ತಿಗಳು ಕಂಪಿಸುತ್ತವೆ. ರಾಘವ, ದಯವಿಟ್ಟು ಜಾಗ್ರತೆ ಇರಬೇಕು. ನೀನು ಚಿಂತಿಸಬೇಡ. ನಾನು ಇಲ್ಲಿ ಬಂದಾಗಿನಿಂದಲೇ ಈ ಕ್ಷಣಕ್ಕಾಗಿ ಸಿದ್ಧನಾಗಿದ್ದೇನೆ ಮತ್ತು ನಾನು ಏನೇ ಆಗಲಿ ಇದನ್ನು ಮುಗಿಸಿ ನಿನ್ನನ್ನು ಮುಕ್ತಗೊಳಿಸುತ್ತೇನೆ. ರಾಘವ ಸುತ್ತಲೂ ನೋಡುತ್ತಾನೆ. ಒಂದು ಹಳೆಯ ಮೂರ್ತಿ ಗಮನಕ್ಕೆ ಬರುತ್ತದೆ. ಈ ಮೂರ್ತಿಯಲ್ಲೇ ಈ ಶಕ್ತಿಯ ಮೂಲ ಇರಬಹುದು ಅನಿಸುತ್ತದೆ. ಇದನ್ನು ನಾಶ ಮಾಡಿದರೆ ಈ ಶಾಪವು ಮುಗಿಯಬಹುದು ಎಂಬ ಭಾವನೆ ನನಗೆ ಬರುತ್ತಿದೆ. ನೀನು ಆ ಮೂರ್ತಿಯನ್ನು ಮುಟ್ಟಲು ಯತ್ನಿಸಿದ ಕ್ಷಣವೇ ನಿನ್ನ ಅಂತ್ಯ ಆರಂಭವಾಗುತ್ತದೆ. ಅದು ನನ್ನ ಶಕ್ತಿಯ ಮೂಲವಾಗಿದ್ದು ಅದನ್ನು ಯಾರೂ ಮುರಿಯಲು ಸಾಧ್ಯವಿಲ್ಲ. ನೀನು ಎಷ್ಟು ಎಚ್ಚರಿಸಿದರೂ ನಾನು ನಿಲ್ಲುವುದಿಲ್ಲ, ಏಕೆಂದರೆ ನಿನ್ನ ಭಯ ನನ್ನನ್ನು ದುರ್ಬಲಗೊಳಿಸುವುದಿಲ್ಲ. ನಾನು ಈ ಶಾಪವನ್ನು ಇಂದೇ ಮುರಿಯುತ್ತೇನೆ. ಅವನು ಒಂದು ಕಂಬಿಯನ್ನ ತೆಗೆದುಕೊಂಡು ಮೂರ್ತಿಯ ಕಡೆ ಓಡುತ್ತಾನೆ. ದಯವಿಟ್ಟು ತಡ ಮಾಡಬೇಡ, ಏಕೆಂದ್ರೆ ಇದು ನಿನ್ನ ಕೈಯಲ್ಲಿ ಇರುವ ಕೊನೆಯ ಅವಕಾಶವಾಗಬಹುದು.
ಮತ್ತು ನೀನು ಈಗ ತೆಗೆದುಕೊಳ್ಳುವ ನಿರ್ಧಾರವೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನಾನು ಇದನ್ನು ಈಗಲೇ ಮುಗಿಸ್ತೇನೆ, ಏಕೆಂದರೆ ನಾನು ಹಿಂದಕ್ಕೆ ಹೋದರೆ ಮತ್ತೆ ಈ ಧೈರ್ಯ ಸಿಗೋದಿಲ್ಲ. ಮತ್ತೆ ನಾನು ನಿನ್ನನ್ನು ಸದಾಕಾಲಕ್ಕೂ ಈ ಬಂಧನದಲ್ಲಿ ಬಿಡಲು ಸಾಧ್ಯ ಇಲ್ಲ. ಮೂರ್ತಿ ಒಡೆಯುತ್ತದೆ. ಭೀಕರ ಶಬ್ದ. ಇದು ಸಾಧ್ಯವೇ ಇಲ್ಲ. ನನ್ನ ಶಕ್ತಿ ಹೀಗೆ ನಾಶವಾಗುತ್ತದೆ ಎಂದು ನಾನು ಊಹಿಸಲಿಲ್ಲ. ನೀನು ಮಾಡಿದ ಕೆಲಸಕ್ಕೆ ಬೆಲೆ ಕೊಡಬೇಕಾಗುತ್ತದೆ. ನೆರಳು ನಿಧಾನವಾಗಿ ಅಳಿದು ಹೋಗ್ತದೆ. ನೀನು ನನಗೆ ಬಹಳ ವರ್ಷಗಳಿಂದ ಕಾಯುತ್ತಿದ್ದ ಸ್ವಾತಂತ್ರ್ಯವನ್ನು ನೀಡಿದ್ದೀಯಾ. ನನ್ನ ಆತ್ಮ ಈಗ ಶಾಂತವಾಗಿದೆ ಮತ್ತು ನಾನಿನ್ನೂ ಈ ಜಗತ್ತಿನಿಂದ ಮುಕ್ತವಾಗುತ್ತೇನೆ. ರಾಘವ.